show that the following sequence is a monotonic sequence, either increasing or decreasing. So given sequence is xn equal to root n plus 1 minus root n. Solution. So it is given that xn is equal to root n plus 1 minus root n. Also, we know the condition for increasing and decreasing. If xn is less than or equal to xn plus 1, then the given sequence is monotonically increasing. If xn is greater than or equal to xn plus 1, then the sequence will be monotonically decreasing. So root n plus 1 minus root n, ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ರಾಷನಲೈಸ್ ಮಾಡ್ತೀನಿ. ಸೊ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ರೂಟ್ ಎನ್ ಪ್ಲಸ್ 1 ಮೈನಸ್ ರೂಟ್ ಎನ್ಗೆ ರಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್. ರಾಷನಲೈಸ್ ಅಂತನಾದರೂ ಕರೀರಿ ಅಥವಾ ಕಾಂಜುಗೇಟ್ ಅಂತನಾದರೂ ಕರೀರಿ. ಸೊ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ರಾಷನಲೈಸಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡ್ತೀನಿ. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಟ್ ದಿಸ್ ರೂಟ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದರೆ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್. ಇದು ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಕ್ಕೆ? ರೂಟ್ ಎನ್ ಪ್ಲಸ್ 1 ಮೈನಸ್ ರೂಟ್ ಎನ್ಗೆ. ಓಕೆ ನೌ ಸೊ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ರೂಟ್ ಎನ್ ಪ್ಲಸ್ 1 ಮೈನಸ್ ರೂಟ್ ಎನ್ ಇದೆ. ಸೊ ಇದಕ್ಕೆ ನಾನೇನು ಮಲ್ಟಿಪ್ಲೈ ಮಾಡ್ತೀನಿ? ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಮಲ್ಟಿಪ್ಲೈ ಮಾಡ್ತೀನಿ ಮತ್ತು ಡಿವೈಡ್ ಕೂಡ ಮಾಡ್ತೀನಿ. ಸೊ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಅಂತನಾದರೂ ಹೇಳಿ, ಅಥವಾ ಮಲ್ಟಿಪ್ಲೈಯಿಂಗ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಅಂತನಾದರೂ ಹೇಳಿ. ಎರಡೂ ಒಂದೇ. ಸೊ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ ಎರಡಕ್ಕೂ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ನಿಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂದರೂ ಒಂದೇ ಅರ್ಥ, ಅಥವಾ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಅಂತ ಹೇಳಿದ್ರು ಒಂದೇ ಅರ್ಥ. ನಾವು ಯು ಕ್ಯಾನ್ ಅಬ್ಸರ್ವ್ ದಟ್ ನ್ಯೂಮರೇಟರ್ ವಿಲ್ ಬಿ ಇನ್ ದ ಫಾರ್ಮ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ರೂಟ್ ಎನ್ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಸ್ಕ್ವೇರು ಟು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೆ ಎನ್ ಪ್ಲಸ್ 1 ಮೈನಸ್ ಎನ್ ಉಳಿತದೆ. ಸೊ ನಾನು ಡೈರೆಕ್ಟಾಗಿ ಬರೀತೀನಿ ಎನ್ ಪ್ಲಸ್ 1 ಮೈನಸ್ ಎನ್. ಇದು ನ್ಯೂಮರೇಟರಲ್ಲಿ ಉಳಿದಿರೋದು. ಡಿನಾಮಿನೇಟರಲ್ಲಿ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಉಳಿದಿದೆ. ಸೊ ಕ್ಲಿಯರ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಎನ್ ಆ್ಯಂಡ್ ಮೈನಸ್ ಎನ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಎರಡು ಕ್ಯಾನ್ಸಲ್ ಆಯಿತು. ಸೊ ನಮ್ಮ ಹತ್ರ ಈಗ ಉಳಿದಿರೋದು ಏನು ಅಂತಂದರೆ 1 ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಇದು ಉಳಿದಿದೆ. ಸೊ ದಿಸ್ ಇಸ್ ಎಕ್ಸ್ ಎನ್. ಇದನ್ನು ಬೇಕಾದರೆ ನಾನು ಸಪ್ರೇಟಾಗಿ ಬರೆದು ಬಿಡ್ತೀನಿ. ಎಕ್ಸ್ ಎನ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್. ಇದು ಎಕ್ಸ್ ಎನ್. ಸೊ ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಫೈಂಡ್ ಎಕ್ಸ್ ಎನ್ ಪ್ಲಸ್ 1. ಸೊ ಎಕ್ಸ್ ಎನ್ ಪ್ಲಸ್ 1 ಏನಾಗುತ್ತೆ? 1 ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 1 ಹೋಗಿ ಎನ್ ಪ್ಲಸ್ 2 ಆಗುತ್ತೆ, ಪ್ಲಸ್ ರೂಟ್ ಎನ್ ಹೋಗಿ ರೂಟ್ ಎನ್ ಪ್ಲಸ್ 1 ಆಗುತ್ತೆ. ನಾವು ವಿ ಕ್ಯಾನ್ ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್. ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್, ಅಥವಾ ಎಕ್ಸ್ ಎನ್ ಮೈನಸ್ ಎಕ್ಸ್ ಎನ್ ಪ್ಲಸ್ 1, ವಾಟ್ ಎವರ್ ಇಟ್ ಮೇ ಬಿ. 1 ಡಿವೈಡೆಡ್ ಬೈ ರೂಟ್ ಎನ್ ಪ್ಲಸ್ 2 plus root n plus 1, it is xn plus 1, minus 1 divided by root n plus 1 plus root n, it is xn. So it is equal to LCM ತಗೊಂಡ್ರೆ ಇವೆರಡರ ಪ್ರಾಡಕ್ಟು LCM ಆಗಿಬಿಡುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ದೀಸ್ ಟು ಟರ್ಮ್ಸ್ ಇಂಟು ದೀಸ್ ಟು ಟರ್ಮ್ಸ್. ರೂಟ್ ಎನ್ ಪ್ಲಸ್ 2 ಪ್ಲಸ್ ರೂಟ್ ಎನ್ ಪ್ಲಸ್ 1 ಇಂಟು root n plus 1 plus root n. So this is the LCM. So LCM ತಗೊಂಡ್ರೆ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ,
ರೂಟ್ ಎನ್ ಪ್ಲಸ್ ಟು ಪ್ಲಸ್ ರೂಟ್ ಎನ್ ಪ್ಲಸ್ ಒನ್ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ಫಸ್ಟ್ ಏನಾಗುತ್ತೆ ಅಂತಂದರೆ ರೂಟ್ ಎನ್ ಪ್ಲಸ್ ಒನ್ ಪ್ಲಸ್ ರೂಟ್ ಎನ್ ಈ ಕಡೆ ಉಳಿದ್ರೆ ಮೈನಸ್ ಆದಮೇಲೆ ಈ ಎರಡು ಟರ್ಮ್ಗಳು ಬರ್ತವೆ. ಸೊ ಎರಡು ಟರ್ಮ್ಗಳಿಗೆ ನಾನು ಮೈನಸನ್ನು ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ರೂಟ್ ಎನ್ ಪ್ಲಸ್ ಟು ಮೈನಸ್ ರೂಟ್ ಎನ್ ಪ್ಲಸ್ ಒನ್. ನಾವು ರೂಟ್ ಎನ್ ಪ್ಲಸ್ ಒನ್ ಮೈನಸ್ ರೂಟ್ ಎನ್ ಪ್ಲಸ್ ಒನ್ ಎರಡು ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದಮೇಲೆ ನಮಗೆ ರೂಟ್ ಎನ್ ಮೈನಸ್ ರೂಟ್ ಎನ್ ಪ್ಲಸ್ ಟು ಉಳಿತು ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಈ ಟರ್ಮು ಆ್ಯಸ್ ಇಟ್ ಈಸ್ ಬರುತ್ತೆ. ನಾವು ವಿ ಶಲ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಟೆಪ್. ಸೊ ಇಟ್ ಈಸ್ ಈಕ್ವಲ್ ಟು ಅಗೇನ್ ಅಬ್ಸರ್ವ್ ದ ನ್ಯೂಮರೇಟರ್ ರೂಟ್ ಎನ್ ಮೈನಸ್ ರೂಟ್ ಎನ್ ಪ್ಲಸ್ ಟು ಇದೆ. ಇದನ್ನು ಮತ್ತೊಮ್ಮೆ ನಾವು ರ್ಯಾಷನಲೈಸ್ ಮಾಡಿದರೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗ್ತದೆ, ಇಲ್ಲಿ ಮೈನಸ್ ಇದೆ ಅಂತಂದರೆ ಪ್ಲಸ್ ಬರ್ತದೆ. ರೂಟ್ ಎನ್ ಪ್ಲಸ್ ರೂಟ್ ಎನ್ ಪ್ಲಸ್ ಟು ವಿಲ್ ಬಿ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಸೊ ಆ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಸೊ ರೂಟ್ ಎನ್ ಮೈನಸ್ ರೂಟ್ ಎನ್ ಪ್ಲಸ್ ಟು, ದಿಸ್ ವಾಸ್ ದ ನ್ಯೂಮರೇಟರ್. ಡಿನಾಮಿನೇಟರ್ ಏನು ಉಳಿದಿದೆ, ಈ ಎಲ್ಲ ಟರ್ಮ್ ಉಳಿದಿದೆ. ಒಂದು ಸಾರಿ ಬರೆಯೋಣ. ರೂಟ್ ಎನ್ ಪ್ಲಸ್ ಟು ಪ್ಲಸ್ ರೂಟ್ ಎನ್ ಪ್ಲಸ್ ಒನ್ ಇಂಟು ರೂಟ್ ಎನ್ ಪ್ಲಸ್ ಒನ್ ಪ್ಲಸ್ ರೂಟ್ ಎನ್. ಸೊ ಇಷ್ಟಿತ್ತು. ನಾನೇನು ಮಾಡ್ತೀನಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್, ನ್ಯೂಮರೇಟರ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ರೂಟ್ ಎನ್ ಪ್ಲಸ್ ರೂಟ್ ಎನ್ ಪ್ಲಸ್ ಟು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಅಗೇನ್ ರೂಟ್ ಎನ್ ಪ್ಲಸ್ ರೂಟ್ ಎನ್ ಪ್ಲಸ್ ಟು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿ. ಸೊ ಇಟ್ ಈಸ್ ಈಕ್ವಲ್ ಟು, ಇಲ್ಲೂ ಕೂಡ it will be in the form of a plus b into a minus b. So a square minus b square. a square ಅಂತಂದರೆ n minus b square ಅಂತಂದರೆ n plus 2 whole divided by ಈ term as it is ಇಲ್ಲಿ. So it is equal to n minus n minus 2. ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ, ಅಥವಾ ಅದನ್ನು ನಾನು ಕೆಳಗಡೆ ಬರೆದ್ಬಿಡ್ತೀನಿ ಬೆಟರ್. ಸೊ ಇಲ್ಲಿಂದ ನಾನು ಕಂಟಿನ್ಯೂ ಮಾಡಿದ್ರೆ this will be equal to n minus 2 divided by ಈ ಹೋಲ್ ಟರ್ಮ್ ಏನಾಗುತ್ತೆ ಅಂತಂದರೆ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ತದೆ. ಇಟ್ ವಿಲ್ ಬಿ ಕ್ಯಾರಿಡ್ ಇನ್ ದ ಡಿನಾಮಿನೇಟರ್. ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆಯಿತು. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ ಈ ಹೋಲ್ ಏನು ಟರ್ಮ್ಸ್ ಇದೆ ಅದೆಲ್ಲ ಟರ್ಮ್ಗಳು ಬಂದುಬಿಡ್ತವೆ ಕೆಳಗಡೆ. ರೂಟ್ ಎನ್ ಪ್ಲಸ್ 2 ಪ್ಲಸ್ ರೂಟ್ ಎನ್ ಪ್ಲಸ್ 1 ಇಂಟು ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಇಂಟು ರೂಟ್ ಎನ್ ಪ್ಲಸ್ ರೂಟ್ ಎನ್ ಪ್ಲಸ್ 2. ಸೊ ಇಷ್ಟು ನಮಗೆ ಬಂತು. ನಾವು ಯು ಕ್ಯಾನ್ ಅಬ್ಸರ್ವ್ ದಟ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಇನ್ ದ ಡಿನಾಮಿನೇಟರ್ ಈಸ್ ಎ ಪಾಸಿಟಿವ್ ನಂಬರ್. ಸೊ ಎನ್ ನ್ಯಾಚುರಲ್ ನಂಬರು ಪ್ಲಸ್ 2 ಬಂತು, ರೂಟು ಪಾಸಿಟಿವ್ ಬರ್ತದೆ. So root n plus 1 is also positive, root n plus 1 positive, plus root n positive, root n positive, root n plus 2 is also positive. So denominator ಅಲ್ಲಿ ಎಲ್ಲ ಟರ್ಮ್ಗಳು ಪಾಸಿಟಿವ್ ಇದೆ ಮತ್ತು ಪಾಸಿಟಿವ್ ಟರ್ಮ್ಗಳ ಪ್ರಾಡಕ್ಟ್ ಇರೋದ್ರಿಂದ ಹೋಲ್ ಡಿನಾಮಿನೇಟರ್ ಈಸ್ ಪಾಸಿಟಿವ್. ನ್ಯೂಮರೇಟರ್ ನೆಗೆಟಿವ್ ಇದೆ, ಡಿನಾಮಿನೇಟರ್ ಪಾಸಿಟಿವ್ ಇದೆ, ಹೋಲ್ ಕ್ವಾಂಟಿಟಿ ಏನಾಗ್ತದೆ ಅಂದರೆ ಇಟ್ ವಿಲ್ ಬಿ ಲೆಸ್ ದ್ಯಾನ್ 0. ಸೊ ನಾವು ಕಂಪೇರ್ ಮಾಡ್ತಾ ಇರೋದು ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ನು. ಇಲ್ಲಿಂದ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿಗೆ ಡೈರೆಕ್ಟಾಗಿ ಕಂಪೇರ್ ಮಾಡ್ತೀನಿ. ಇಲ್ಲಿ ಕಂಪೇರ್ ಮಾಡಿದರೆ ವಿ ಗೆಟ್ ದಿಸ್ ಇಂಪ್ಲಾಯ್ಸ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ 0. ದಿಸ್ ಇಂಪ್ಲಾಯ್ಸ್ ಎಕ್ಸ್ ಎನ್ ಪ್ಲಸ್ 1 ಈಸ್ ಲೆಸ್ ದೆನ್ ಎಕ್ಸ್ ಎನ್. ಸೊ ಎವ್ರಿ ನೆಕ್ಸ್ಟ್ ಟರ್ಮ್ ಈಸ್ ಸ್ಮಾಲರ್ ದೆನ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಅಂತ ಇದರ ಅರ್ಥ. ಸೊ ನೆಕ್ಸ್ಟ್ ಟರ್ಮು ಪ್ರಿಸೀಡಿಂಗ್ ಟರ್ಮ್ಗಿಂತಲೂ ಸ್ಮಾಲರ್ ಆಗಿತ್ತು ಅಂತಂದರೆ ಆಲ್ರೆಡಿ ನಾವು ಕಂಡೀಷನ್ ಬರೆದಿದ್ವಿ, ಇಟ್ ಈಸ್ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಅಂತ ಅರ್ಥ. ಮೊನೊಟೋನಿಕಲಿ ಡಿಕ್ರೀಸಿಂಗ್, ಎಸ್. This implies the sequence xn is monotonically decreasing sequence ಅಥವಾ monotonically strictly decreasing ಅಂತ ಹೇಳ್ಬೋದು.